Hello students, this is Ragini Chandrasekhar and this is your cost accounting class. We are doing a problem of stock levels and today I came with a few more problem. We'll see whether it is possible to solve a single or a double problem in the today's video. Okay, yeah. Here is your problem. A company uses A, B and C materials in the manufacture of its product. The following information is given. Material A, B, C, usage per unit of a product. 1 unit na ready ಮಾಡಲಿಕ್ಕೆ ಎಷ್ಟು ಯೂಸೇಜ್ ಇದೆ ಅಂತ ಹೇಳಿದ್ದಾರೆ. ಓಕೆ, ಯಾ I'll tell you for what reason this is given ಅಂತ. Reorder quantity, it is reorder quantity in kg that is given, and price per kg is also given. Delivery period here of a week 1 to 3, 3 to 5, 2 to 4, that is a minimum and a maximum delivery period. Order level, that is a reorder level, and here you are given with the minimum stock level. It is not given here for the A and a B, and in case of a C it is given, right? So we'll see. It is minimum level in kg. Okay, let it be. Okay, and weekly production varies from 75 to 125 units, averaging 100 units. That is weekly production. Okay, so ಇಲ್ಲಿ ಯೂಸೇಜ್ ಪರ್ ಯೂನಿಟನ್ನು ಪ್ರೊಡಕ್ಷನ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ ಟು ಗೆಟ್ ದ ಕನ್ಸಂಪ್ಷನ್. ಗೊತ್ತಾಯ್ತಾ ನಾ ಹೇಳ್ತಾ ಇರುವಂಥದ್ದು? ಯೂಸೇಜ್ ಪರ್ ಯೂನಿಟ್, ಒಂದು ಯೂನಿಟನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ A 8 ಯೂನಿಟ್ಸ್ ಬೇಕಂತೆ, B 3 ಯೂನಿಟ್ಸ್ ಬೇಕು, C 4 ಯೂನಿಟ್ಸ್ ಬೇಕು. ಆ್ಯಂಡ್ ಪ್ರೊಡಕ್ಷನ್ ವೇರೀಸ್ ಫ್ರಮ್ 75 to 125 ಮೀನ್ಸ್ ಮಿನಿಮಮ್ ಪ್ರೊಡಕ್ಷನ್, ಮ್ಯಾಕ್ಸಿಮಮ್ ಪ್ರೊಡಕ್ಷನ್, ಆ್ಯಂಡ್ ಕನ್ಸಂಪ್ಷನ್ ಹೇಗೋಗುತ್ತೆ? ಮಿನಿಮಮ್ ಕನ್ಸಂಪ್ಷನ್ ಇಂಟು usage per unit, maximum consumption into usage per unit. ಗೊತ್ತಾಯ್ತಾ ನಾ ಹೇಳ್ತಿರೋದು? ಓಕೆನಾ? ಸೊ ಯು ಆರ್ ಆಸ್ಕ್ ಟು ಕ್ಯಾಲ್ಕುಲೇಟ್ ಮಿನಿಮಮ್ ಸ್ಟಾಕ್ ಆಫ್ ಎ. ಎಲ್ಲಾನ ಮಾಡಬೇಕು ಅಂತ ಏನಿಲ್ಲ, ಓನ್ಲಿ ವಾಟ್ ಈಸ್ ಆಸ್ಕ್ಡ್ ದ್ಯಾಟ್ ಯು ಹ್ಯಾವ್ ಟು ಡೂ ನಾವು. ಮಿನಿಮಮ್ ಸ್ಟಾಕ್ ಆಫ್ ಎ, ಮ್ಯಾಕ್ಸಿಮಮ್ ಸ್ಟಾಕ್ ಆಫ್ ಬಿ, ರಿಆರ್ಡರ್ ಲೆವೆಲ್ ಆಫ್ ಸಿ ಆ್ಯಂಡ್ ಎವರೇಜ್ ಸ್ಟಾಕ್ ಲೆವೆಲ್ ಆಫ್ ಎ. ಓಕೆ, ಮಾಡುವ, ಈಗ ಪ್ರಾಬ್ಲಮ್ ಸಾಲ್ವ್ ಮಾಡುವ ಅಲ್ವಾ? I think nothing difficult. Only thing is usage, product and production ಕೊಟ್ಟಾಗ how to calculate ಅದನ್ನು ಹೇಳಲಿಕ್ಕಷ್ಟೇ ನಾನು ಇಲ್ಲಿ ನಿಮಗೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್ ಒನ್ ಇಸ್ ಮಿನಿಮಮ್ ಸ್ಟಾಕ್ ಆಫ್ ಎ ಅಲ್ವಾ? ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡುವ. First one is a minimum stock of A, and you are going to give a formula for this. What? Minimum stock level. ನಾನು ಶಾರ್ಟ್ ಫಾರ್ಮಲ್ಲಿ ಬರಿತೀನಿ ಅಂತ ನೀವು ಹಾಗೆ ಮಾಡಬೇಡಿ, ಆಯಿತಾ? ಫುಲ್ ಫಾರ್ಮಲ್ಲೇ ಬರೀರಿ. ಯು ಆರ್ ರೈಟಿಂಗ್ ಇನ್ ಅ ಪೆನ್, ರೈಟ್? ಸೊ ಮಿನಿಮಮ್ ಸ್ಟಾಕ್ ಲೆವೆಲ್ ಈಸ್ ಈಕ್ವಲ್ ಟು, ವಾಟ್ ಈಸ್ ದ ಫಾರ್ಮುಲಾ? reorder level minus bracket open normal consumption into normal delivery period ಅಲ್ವಾ? ಇಲ್ಲಿ ನೋಡಿ, ನಾನು ಫಾರ್ಮುಲಾನ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತೀನಿ. ನಾರ್ಮಲ್ ಕನ್ಸಂಪ್ಷನನ್ನು ಕೊಡೋ ಬದಲು, ನಾರ್ಮಲ್ ಕನ್ಸಂಪ್ಷನ್ ಇಸ್ ದ ನಾರ್ಮಲ್ ವಾಟ್ ಥಿಂಗ್ ವಿಚ್ ಇಸ್ ಸ್ಟೇಟೆಡ್ ಇನ್ ಯೋರ್ ಫಾರ್ಮುಲಾ, ಕರೆಕ್ಟ್? ಸೊ ಇಲ್ಲಿ ನಾರ್ಮಲ್ ಕನ್ಸಂಪ್ಷನನ್ನು ಕೊಡೋ ಬದಲು ನಾನಿಲ್ಲಿ ನಾರ್ಮಲ್ ಯೂಸೇಜ್, ಓಕೆ, into what? Under a normal usage into normal usage per kg. ಗೊತ್ತಾಯ್ತಾ? ಅಥವಾ ನಾರ್ಮಲ್ ಪ್ರೊಡಕ್ಷನ್ ಅಂತ ತಗೊಳ್ಳ, ನಿಮಗೆ ಅಷ್ಟು ಕನ್ಫ್ಯೂಷನ್ ಆಗ್ತದೆ ಅಂತಾದರೆ ನಾರ್ಮಲ್ ಪ್ರೊಡಕ್ಷನ್ ಇಂಟು ಯೂಸೇಜ್ ಪರ್ kg. ನೋಡಿ, ಇದು ಎರಡನ್ನು ಸೇರಿಸಿದರೆ ನಿಮ್ಗೆ ಏನಾಯಿತು? ಇಟ್ ಈಸ್ ನಥಿಂಗ್ ಬಟ್ ದ ನಾರ್ಮಲ್ ಕನ್ಸಂಪ್ಷನ್ ಓನ್ಲಿ, ರೈಟ್? ಗೊತ್ತಾಗ್ತಾ ಇದೆಯಾ ನಾ ಹೇಳ್ತಾ ಇರುವಂಥದ್ದು? ಯೂಸೇಜ್ ಕರೆಕ್ಟ್? ಗೊತ್ತಾಯ್ತಾ? ಯೂಸೇಜ್ ಪರ್ kg. ಓಕೆ, ಇದ್ರ ಜೊತೆಗೆ ಮತ್ತೇನು ಮಲ್ಟಿಪ್ಲೈ ಆಗಬೇಕು? ಇದನ್ನು ನಾನು ಇದೆರಡನ್ನು ಬ್ರ್ಯಾಕೆಟಲ್ಲಿ ಇಡ್ತೀನಿ.
ಸೊ ದಿಸ್ ಇಸ್ ನಥಿಂಗ್ ಬಟ್ ಈ ಬ್ರ್ಯಾಕೆಟಲ್ಲಿ ಇಟ್ಟಿದ್ದನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಸಿಗುತ್ತೆ ನಿಮಗೆ ನಾರ್ಮಲ್ ಕನ್ಸಂಪ್ಷನ್ ಗಾಟ್ ದಿಸ್ ಇಂಟು ಮತ್ತೊಂದು ನಾರ್ಮಲ್ ಡೆಲಿವರಿ ಪೀರಿಯಡ್. ನನ್ನ ಫಾರ್ಮುಲಾ ಆಲ್ಟ್ರೇಷನ್ ಗೊತ್ತಾಯ್ತಾ ನಿಮಗೆ ಈಗ ನೋಡಿ, ನಾರ್ಮಲ್ ಕನ್ಸಂಪ್ಷನ್ ಇಂಟು ನಾರ್ಮಲ್ ಡೆಲಿವರಿ ಪೀರಿಯಡ್ ಇಸ್ ದ ಫಾರ್ಮುಲಾ, ಕರೆಕ್ಟ್ ಹೌದಲ್ವಾ? ಸೊ ನಾರ್ಮಲ್ ಕನ್ಸಂಪ್ಷನ್ ಏನಿದೆ, ನಾರ್ಮಲ್ ಕನ್ಸಂಪ್ಷನನ್ನು ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ, ಇಟ್ ಈಸ್ ಪ್ರೊಡಕ್ಷನ್ ನಾಟ್ ಅ ಕನ್ಸಂಪ್ಷನ್. ಪ್ರೊಡಕ್ಷನ್ ಇದು, ಪ್ರೊಡಕ್ಷನ್ನ ನಾವು ಯೂಸೇಜ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಕನ್ಸಂಪ್ಷನ್ ಸಿಗುತ್ತೆ. ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿದರೆ 8 ಯೂನಿಟ್ಸ್ ಬೇಕಂತೆ, 8 ಮೆಟೀರಿಯಲ್ ಬೇಕಂತೆ, ಆಯಿತಾ? ಸೊ ಇಲ್ಲಿ ಎಷ್ಟು ಪ್ರೊಡಕ್ಷನ್ ಆಗಿದೆ, ನಾರ್ಮಲ್ ಎಷ್ಟು 75 + 125 ಡಿವೈಡೆಡ್ ಬೈ 2 ಅಂತಲೂ ಮಾಡ್ಬೋದು, ಅಥವಾ 100 ಯೂನಿಟ್ಸ್ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅಲ್ವಾ? ನಾರ್ಮಲ್ ಯೂಸೇಜ್ ಎಷ್ಟು, ನಾರ್ಮಲ್ ಪ್ರೊಡಕ್ಷನ್ 100 ಇಂಟು 8 ಇದು ಕನ್ಸಂಪ್ಷನ್ ಯೂಸೇಜ್, ಹೌದಲ್ವಾ? ಸೊ ಇದನ್ನು ಮಾಡಿದಾಗ ನಾರ್ಮಲ್ ಕನ್ಸಂಪ್ಷನ್ ಸಿಗುತ್ತೆ. ಅರ್ಥ ಆಯ್ತಾ ನಾನು ನಿಮಗೆ ಹೇಳಿದ್ದು? ಓಕೆ, ಸೊ ಈಗ ಫಾರ್ಮುಲಾಗೆ ವ್ಯಾಲ್ಯೂನ ಅಸೈನ್ ಮಾಡುವ. ಇಸ್ ಈಕ್ವಲ್ ಟು ರೀಆರ್ಡರ್ ಲೆವೆಲ್ ಕೊಟ್ಟಿದ್ದಾರೆ ಅಲ್ವಾ ಪ್ರಾಬ್ಲಮಲ್ಲಿ, ಇಟ್ ಇಸ್ 3000. ಪ್ರಾಬ್ಲಮನ್ನು ನೋಡ್ಕೊಳ್ಳಿ, 3000 kg, ಎಲ್ಲನೂ ಕೆ ಜಿಯಲ್ಲಿ ಹೇಳಿರುವಂಥದ್ದು. 3000 kg ಮೈನಸ್ ನಾರ್ಮಲ್ ಪ್ರೊಡಕ್ಷನ್ ಎಷ್ಟು 100 ಯೂನಿಟ್ಸ್ ಇಂಟು ಯೂಸೇಜ್ ಪರ್ ಕೆ ಜಿ ಆಫ್ ಎ ಎಷ್ಟು 8 ಅಲ್ವಾ? ಸೊ 8ಅನ್ನು ಹಾಗೆ ಕೊಡಿ, ಇಂಟು 8 ಇಂಟು ಮತ್ತೆ ಎಷ್ಟದು ನಾರ್ಮಲ್ ಡೆಲಿವರಿ ಪೀರಿಯಡ್ ಎಷ್ಟು ಅಂತ ಹೇಳಿದ್ದಾರೆ, 1 2 3 ಅಂತ ಹೇಳಿದ್ರೆ 1 + 3 4 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 2 ವಾಟ್. ಇದು ಯೂಸೇಜ್ ಅಂತ ಕೊಡುವ, ಬೇಡ ಇಲ್ಲಿ 8 ಇಲ್ಲಿ ಯೂಸೇಜ್ ಅಂತ ಕೊಡ್ತೀನಿ, ಬಟ್ ಹಂಗೆ ಕೊಡೋದು ರಾಂಗ್ ಆಗುತ್ತೆ. 8 ಯೂನಿಟ್ಸ್ ಅಂತ, ಅಥವಾ 8 ಇಸ್ ಅ ಯೂಸೇಜ್. ಓಕೆ, 2 ವೀಕ್ಸ್, ಗೊತ್ತಾಯ್ತಾ? ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡಿ, ಎಷ್ಟು 100 ಇಂಟು 8 is 800 into 2 is 1600. That means 3000 kg minus 1600 kg ಅಲ್ವಾ? 600 kg. ನೆಕ್ಸ್ಟ್ ಲೈನಲ್ಲಿ is equal to 1400 kg. kg ಇದನ್ನೆಲ್ಲ ಕೊಡೋದನ್ನು ಮರಿಬಾರ್ದು, ಆಯಿತಾ? 1400 kg. ಗೊತ್ತಾಯ್ತಾ? ಫಸ್ಟ್ ಕ್ಯಾಲ್ಕುಲೇಷನ್ ಇಸ್ ಓವರ್. ಮಿನಿಮಮ್ ಸ್ಟಾಕ್ ಲೆವೆಲ್ ಆಫ್ ಎ. ಸೆಕೆಂಡ್ ಏನು ಕೇಳಿದ್ದಾರೆ, ಮ್ಯಾಕ್ಸಿಮಮ್ ಸ್ಟಾಕ್ ಆಫ್ ಬಿ ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ದ್ಯಾಟ್ ವಿಲ್ ಕ್ಯಾಲ್ಕುಲೇಟ್ ನಾವು. ಬಹುಶಃ ಇದೊಂದೇ ಇಲ್ಲಿ ಲರ್ನಿಂಗ್ ಪಾಯಿಂಟ್ ಇರೋದು, ನೀವು ಕಲ್ತಿದ್ದೀರಾ, ಮತ್ತು ಉಳಿದಿದ್ದೆಲ್ಲ ನೀವು ಮಾಡ್ಕೊಂಡು ಹೋಗ್ಬೋದು. ಎನಿ ಹೌ, ಮ್ಯಾಕ್ಸಿಮಮ್ ಸ್ಟಾಕ್ ಆಫ್ ಬಿ, that what we are going to calculate it now. ಫಾರ್ಮುಲಾ ಬರೀರಿ, ಮ್ಯಾಕ್ಸಿಮಮ್ ಸ್ಟಾಕ್ದು ಫಾರ್ಮುಲಾ ಬರ್ದೇನೆ ಹೋಗಬೇಕು, ಆಯಿತಾ? ಐ ಮೀನ್ ಫಾರ್ಮುಲಾನ ಕೊಡ್ದೇನೆ ಡೈರೆಕ್ಟ್ ಪ್ರಾಬ್ಲಮ್ ಮಾಡೋಂಗೆ ಇಲ್ಲ. ಇಲ್ಲಿ ಫಾರ್ಮುಲಾ ಕೊಡಲಿಲ್ಲ ಅಂತ ಹೇಳಿದರೆ ಅಫ್ಕೋರ್ಸ್ ನಿಮಗೆ ಮಾರ್ಕ್ಸನ್ನು ತೆಗಿತಾರೆ. ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, ರೀಆರ್ಡರ್ ಲೆವೆಲ್ ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಅಲ್ವಾ? ರೀಆರ್ಡರ್ ಕ್ವಾಂಟಿಟಿ ನೆಕ್ಸ್ಟ್ ಏನು ಫಾರ್ಮುಲಾ, ಮೈನಸ್ ವಿದಿನ್ ಬ್ರ್ಯಾಕೆಟ್ ಮಿನಿಮಮ್ ಕನ್ಸಂಪ್ಷನ್ ಇಂಟು, ಈಗ ನಾನು ಫಾರ್ಮುಲಾ ಏನು ಮಾಡಬೇಕು, ಮಿನಿಮಮ್ ಪ್ರೊಡಕ್ಷನ್, ಫಾರ್ಮುಲಾ ಆಲ್ಟ್ರೇಷನ್ ಮಾಡ್ಕೋಬೇಕಲ್ವಾ, ಇಂಟು ಏನು ಯೂಸೇಜ್ ಪರ್ ಕೆ ಜಿ, ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್. ಕರೆಕ್ಟ್, ಅರ್ಥ ಆಯ್ತಾ? ಫಾರ್ಮುಲಾ ಆಲ್ಟ್ರೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು.
ಡೈರೆಕ್ಟಾಗಿ ನೀವು ಕನ್ಸಂಪ್ಷನ್ ಅಂತ ಕೊಡ್ಬೋದು, ಬಟ್ ಕನ್ಸಂಪ್ಷನ್ ಒಳಗೆ ಇದೆರಡು ಇರಲೇಬೇಕು. ಏನು, ಯು ಶುಡ್ ಮಲ್ಟಿಪ್ಲೈ ದ ಮಿನಿಮಮ್ ಪ್ರೊಡಕ್ಷನ್ ವಿತ್ ದ ಯೂಸೇಜ್ ಪರ್ ಕೆ ಜಿ. ಗಾಟ್ ದಿಸ್? ಅರ್ಥ ಆಯ್ತಾ? ಓಕೆ, ನಾನು ಫಾರ್ಮುಲಾನ ಇಲ್ಲಿ ಈಸ್ ಈಕ್ವಲ್ ಟು ಕೆಳಗೆ ಎಲ್ಲ ತೊಗೊಂಬರ್ತಾ ಇಲ್ಲ. ಯು ವಿಲ್ ಅಂಡರ್ಸ್ಟ್ಯಾಂಡ್, ಐ ಥಿಂಕ್ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾ, ರೀಆರ್ಡರ್ ಲೆವೆಲ್, ರೀಆರ್ಡರ್ ಕ್ವಾಂಟಿಟಿ ಕೊಟ್ಟಿದ್ದಾರೆ, ರೀಆರ್ಡರ್ ಲೆವೆಲ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ನಾನು ಮತ್ತೆ ಮೇಲ್ ಹೋಗಿ ರೆಫರ್ ಮಾಡ್ತಾ ಕೂತ್ಕೋಬೇಕಾ? ಯಾ, ಹಿಯರ್ ಇಟ್ ಈಸ್ ಆಫ್ ಯಾವುದ್ರದ್ದು ಅದು ಮ್ಯಾಕ್ಸಿಮಮ್ ಸ್ಟಾಕ್ ಆಫ್ ಬಿದು ಮಾತ್ರ ರೆಫರ್ ಮಾಡಿ. ರೀಆರ್ಡರ್ ಕ್ವಾಂಟಿಟಿ ಈಸ್ ಹಿಯರ್, ರೀಆರ್ಡರ್ ಕ್ವಾಂಟಿಟಿ ಈಸ್ ಹಿಯರ್ ಆ್ಯಂಡ್ ರೀಆರ್ಡರ್ ಲೆವೆಲ್ ಇಸ್ ಹಿಯರ್. ಹೌದಲ್ವಾ? ಅದನ್ನು ಅಪ್ಲೈ ಮಾಡಿ. ರೀಆರ್ಡರ್ ಲೆವೆಲ್ ಎಷ್ಟಿದೆ? 1875, ಕರೆಕ್ಟ್? 1875 ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಎಷ್ಟಿದೆ? ಇಟ್ ಈಸ್ 4000, ಕರೆಕ್ಟಾ? ಯಾ, 4000 minus minimum production is to 75 units, 75 units into usage per kg of a B is a 3, correct, into minimum delivery period of a B is a 3, correct? Haudalva? 3 weeks, 3 weeks, bracket close, enter, simplify ಮಾಡಿ. is equal to ಎಷ್ಟು? 75 into 3 into 3 is a 675. 1875 plus 4000 minus 675. ಮತ್ತೊಂದು ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಮಾಡಿ. is equal to 1875 plus 4000 minus 675. It is a 5200 kg. Okay. Okay. Next chain find out ಮಾಡ್ಲಿಕ್ಕೆ ಹೇಳಿದ್ದಾರೆ. As a third calculation, it is reorder level of C. Correct. Okay, formula ಬರೀರಿ. reorder level is equal to what is the formula for reorder level? Maximum consumption into maximum delivery period, right? So here our formula is a maximum production into usage into maximum ಡೆಲಿವರಿ ಪೀರಿಯಡ್. ಫಾರ್ಮುಲಾ ಬೈ ಹಾರ್ಟ್ ಇರಬೇಕು ಎಲ್ರಿಗೂ, ಆಯಿತಾ? ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಓಕೆ, ಎಸೈನ್ಡ್ ವ್ಯಾಲ್ಯೂ ಆಫ್ ಸಿ ಅಲ್ವಾ? ಸಿ ವ್ಯಾಲ್ಯೂನ ಎಸೈನ್ ಮಾಡಿ. ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಎಷ್ಟು? ಇಸ್ 125 ಯೂನಿಟ್ಸ್. ಅದೇ ರೀತಿ ಮ್ಯಾಕ್ಸಿಮಮ್ ಯೂಸೇಜ್ ಆಫ್ ಸಿ ಎಷ್ಟು? 4 ಅಲ್ವಾ? ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಇಸ್ ಆಫ್ say is a 4 weeks. 4 weeks. Okay, simplify, calculate it. It is 125 into 4 into 4 is a 2000 kg. 2000 kg. Okay, underline this. ಮುಗೀತು ಅಲ್ವಾ? And the last but not the least, you are asked to calculate as a fourth one, average stock level of A. Fourth one, average stock of A. What is required? Yeah, I'll write now. Average stock of A. And what is the formula for average stock of A? Average stock is equal to minimum stock level plus maximum stock level, correct? Maximum stock level divided by 2.
ಹೌದಾ. ಬಟ್ ಯು ಆರ್ ಗಿವನ್ ವಿತ್ ದ ಒನ್ ಫಾರ್ಮುಲಾ. ಇಲ್ಲಿ ನೋಡಿ ನಮಗೆ ಮಿನಿಮಮ್ ಸ್ಟಾಕ್ ಲೆವೆಲ್ ಯಾವುದೋ ಒಂದು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ, ದಟ್ ಈಸ್ ಮಿನಿಮಮ್ ಸ್ಟಾಕ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಟ್ ವಿ ಡೋಂಟ್ ನೋ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್. ನೀವು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲನ್ನು ಕ್ಯಾಲ್ಕುಲೇಟ್ ಮಾಡಿನೂ ಹಾಕ್ಬೋದು. ಅದರ್ವೈಸ್ ವೆನ್ ಯು ಆರ್ ಗಿವನ್ ವಿತ್ ದ ರಿಆರ್ಡರ್ ಕ್ವಾಂಟಿಟಿ ಕೊಟ್ಟಾಗ ವಿ ಹ್ಯಾವ್ ಅನದರ್ ಫಾರ್ಮುಲಾ ಫಾರ್ ಅ average stock level, that is or average formula, sorry spelling ಏನಾಯ್ತಿದು, average stock is equal to minimum stock ಏನು ಕೊಟ್ಟಿದ್ನ ಇದನ್ನು ನಾನು ಪ್ಲಸ್ ಹಾಫ್ 1/2 ಆಫ್ ರಿಆರ್ಡರ್ ಕ್ವಾಂಟಿಟಿ. ಇದು ಇನ್ನೊಂದು ಫಾರ್ಮುಲಾ. ಕೊಟ್ಟಿದ್ನೋ ಇಲ್ವಾ ನಂಗೆ ನೆನಪಿಲ್ಲ, ಕೊಟ್ಟಿದ್ದಿದ್ರೆ ನಿಮಗೂ ಗೊತ್ತಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಮೇಕ್ ನೋಟ್ ಡೌನ್ ಆಫ್ ದಿಸ್. ಓಕೆ, ಮಿನಿಮಮ್ ಸ್ಟಾಕ್ ಪ್ಲಸ್ ಹಾಫ್ ಆಫ್ ರಿಆರ್ಡರ್ ಕ್ವಾಂಟಿಟಿ. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಬೋದಲ್ವಾ. ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ minimum stock of A, that is according to our calculation, first calculation ಇಲ್ಲಿ ಇದೆ ನೋಡಿ, ಮಿನಿಮಮ್ ಸ್ಟಾಕ್ ಆಫ್ ಎ 1400 kg ಹೌದಲ್ವಾ. ಸೊ 1400 kgನ ಇಲ್ಲಿ ಅಪ್ಲೈ ಮಾಡ್ತೀರಾ. 1400 kg ಪ್ಲಸ್ ಹಾಫ್ 1/2 ಇಂಟು reorder quantity of A ಎಷ್ಟು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. reorder quantity that is 8000, half of A, it is half of reorder quantity 1/2 into 8000, that is a 4000 ಡೈರೆಕ್ಟ್ ಆಗಿಯೂ ಬರಿಬಹುದು ನೀವು. ಓಕೆನಾ, is equal to 1400 plus 4000. ಹಾಗಾದರೆ ಎಷ್ಟಾಯಿತು? what average stock is a 5400 kg. got this? ಅರ್ಥ ಆಯ್ತಾ? ಪ್ರಾಬ್ಲಮ್ ಈಸಿ ಇದೆ ಅಲ್ವಾ. ಒಂದು ಸಾರಿ ನೀವು ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಒಂದು ಸಾರಿ ಅರ್ಥ ಮಾಡ್ಕೊಂಡ್ರಿ ಅಂತಾದರೆ ಯು ಕ್ಯಾನ್ ಜಸ್ಟ್ ಡೂ ಯುವರ್ ಪ್ರಾಬ್ಲಮ್ ವಿದೌಟ್ ಎನಿ ಡಿಫಿಕಲ್ಟಿ. ಓಕೆ, ದಿಸ್ ಇಸ್ ವಾಟ್ ದ ಸಿಂಪಲ್ ಕ್ಯಾಲ್ಕುಲೇಷನ್ ವೆನ್ ದ ಯೂಸೇಜ್ ಈಸ್ ಗಿವನ್. ಯೂಸೇಜ್ ಕೊಟ್ಟಾಗ ಪ್ರಾಬ್ಲಮ್ ಹೇಗೆ ಹೋಗುತ್ತೆ ಅನ್ನೋದನ್ನು ನನಗೆ ಹೇಳ್ಕೊಡ್ಬೇಕಾಗಿತ್ತು. ದ್ಯಾಟ್ ವಾಟ್ ಐ ಥಾಟ್ ಯು ಪೀಪಲ್. ಗೊತ್ತಾಯ್ತಾ? it is over now. Next we'll solve. It is just a 17 minutes start agi. So ಆ ರೀಸನ್ಗೋಸ್ಕರ ಐ ಆಮ್ ಗೋಯಿಂಗ್ ಟು ಟೇಕ್ another ಪ್ರಾಬ್ಲಮ್. ಅದರಲ್ಲಿ ನಾನು ಫುಲ್ ಸಾಲ್ವ್ ಮಾಡೋದಿಲ್ಲ, ಒಂದಷ್ಟು ಹಿಂಟ್ ಕೊಡ್ತೀನಿ ನಾನು ನಿಮಗೆ, ಆ್ಯಂಡ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ್ಯಾಟ್ ಪ್ರಾಬ್ಲಮ್. ಓಕೆ, this is the third problem according to me. I'll go to next page only. Bin card of Shiva Limited reveals the following detail in respect of. ಇದು ಸ್ವಲ್ಪ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಯಿತಾ. ಇಲ್ಲೂ ಒಂದೆರಡು ಲರ್ನಿಂಗ್ ಪಾಯಿಂಟ್ ಇರುತ್ತೆ. ಇದೆಲ್ಲ ಬರೋದಿಲ್ಲ ಆ್ಯಕ್ಚುಲಿ. ಏನು ಗೊತ್ತಾ, ವೆರಿ ಸಿಂಪಲ್ ಪ್ರಾಬ್ಲಮ್ಸ್ ವಿಲ್ ಬಿ ಆಸ್ಕ್ ಫಾರ್ ಯು ಪೀಪಲ್. ಬಟ್ ಎಲ್ಲಾದರೂ ಈ ರೀತಿ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಸಾಲ್ವ್ ಮಾಡಬೇಕಲ್ವಾ, ಫಾರ್ ದ್ಯಾಟ್ ರೀಸನ್. ಓಕೆ, ಏನೆಲ್ಲ ಹೇಳಿದ್ದಾರೆ ನೋಡಿ. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇನ್ ಅ ಮಂತ್ ಆಫ್ 4 weeks. ಇದನ್ನು ನೀವು ಸ್ವಲ್ಪ ಗಮನ ಇಟ್ಟು ಓದಿದರೆ ಗೊತ್ತಾಗುತ್ತೆ. ಮಂತ್ ಆಫ್ 4 weeks 1200. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಮಿನಿಮಮ್ ಕನ್ಸಂಪ್ಷನ್ ಡ್ಯೂರಿಂಗ್ ದ ಸೇಮ್ ಪೀರಿಯಡ್, ಅಂದರೆ ಫಾರ್ ಅ ಮಂತ್ ಓನ್ಲಿ ಇಟ್ ಈಸ್ ಅ 600 units. ಆಯಿತಾ. ಆ್ಯಂಡ್ ಎವ್ರೇಜ್ ಡೈಲಿ ಕನ್ಸಂಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇಟ್ ಈಸ್ ಡೈಲಿ ಕನ್ಸಂಪ್ಷನ್. ಇಲ್ಲಿ ಬೇರೆ ಬೇರೆ ಸ್ಟೇಜಸಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್. ಡೈಲಿ ಕನ್ಸಂಪ್ಷನ್ ಈಸ್ 36 units. ನಾರ್ಮಲ್ ಡೆಲಿವರಿ ಪೀರಿಯಡ್ 2 weeks, ಆ್ಯಂಡ್ ಯು ಆರ್ ನಾಟ್ ಗಿವನ್ ವಿತ್ ದ ಮಿನಿಮಮ್ ಆ್ಯಂಡ್ ಅ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಇಲ್ಲಿಯೂ ಒಂದು ಲರ್ನಿಂಗ್ ಪಾಯಿಂಟ್ ಇದೆ. ಓಕೆ, ಇಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಮೀನ್ಸ್ ದ ರಿಆರ್ಡರ್ ಕ್ವಾಂಟಿಟಿ ಇಸ್ ಅ 720 units. ದ ಫ್ಯಾಕ್ಟ್ರಿ ವರ್ಕ್ಸ್ ಫಾರ್ ಅ 6 days in a week. ಓಕೆ, ಎಷ್ಟು ಡೇಸ್ ವರ್ಕ್ ಆಗುತ್ತೆ ಅನ್ನೋದನ್ನು ಸಹ ಕೊಟ್ಟಿದ್ದಾರೆ. ಸೊ ಯು ಆರ್ ಆಸ್ಕ್ ಟು ಕ್ಯಾಲ್ಕುಲೇಟ್ ದ ರಿಆರ್ಡರ್ ಲೆವೆಲ್, ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಆ್ಯಂಡ್ ಎವರೇಜ್ ಸ್ಟಾಕ್ ಲೆವೆಲ್. ಓಕೆನಾ. ಸೊ ಇಲ್ಲಿ ಒಂದಷ್ಟು ಪ್ರಿಲಿಮಿನರಿ ಏನು ಪ್ರಿಪ್ರೇಷನನ್ನು ಮಾಡ್ಕೋಬೇಕಾಗತ್ತೆ. ಜಸ್ಟ್ ಬಿಫೋರ್ ಗೋಯಿಂಗ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ದೀಸ್ ಥಿಂಗ್ಸ್. ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ ಮೊದಲು ಪ್ರಿಲಿಮಿನರಿ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು. ಏನು ಅಂತ ಹೇಳಿದರೆ, ಕನ್ಸಂಪ್ಷನ್ ವೆದರ್ ಈಗ ನಿಮ್ಮ ಪ್ರಾಬ್ಲಮ್ ವೀಕಿಗೆ ರೆಡಿ ಮಾಡಬೇಕಾ, ಮಂತಿಗೆ ರೆಡಿ ಮಾಡಬೇಕಾ ಹೇಳಿ ನನಗೆ.
ವೀಕಿಗೆ ರೆಡಿ ಮಾಡಬೇಕಾ, ಮಂತ್ಲಿಗೆ ರೆಡಿ ಮಾಡಬೇಕಾ? ಒಂದು ವೇಳೆ ಮಂತಿಗೆ ರೆಡಿ ಮಾಡ್ತಿದ್ದೀರಿ ಆದರೆ ನಿಮ್ಮ ವೀಕ್ ರಿಲೇಟೆಡ್ ಇನ್ಫಾರ್ಮೇಷನ್ಗಳನ್ನು ಮಂತಿಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ಗೊತ್ತಾಯ್ತಲ್ವಾ? ಸೊ ಇಲ್ಲಿ ನಿಮಗೆ ವೀಕ್ಲಿ ಇನ್ಫಾರ್ಮೇಷನನ್ನೇ ಜಾಸ್ತಿ ಕೊಟ್ಟಿರೋದ್ರಿಂದ ಇಟ್ ಈಸ್ ಬೆಟರ್ ಟು ಕನ್ವರ್ಟ್ ಮಂತ್ಲಿ ಇನ್ಫಾರ್ಮೇಷನ್ ಇನ್ ಟು ವೀಕ್. ಸೊ ನೋಡಿ, ಇಲ್ಲಿ ಪ್ರಾಬ್ಲಮ್ಮು ಸಹ ಇನ್ ದ ಸೇಮ್ ವೇ ರನ್ ಆಗಿದೆ. ನೋಡಿ, ಮಂತ್ ಆಫ್ 4 ವೀಕ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಇದು 1 ಮಂತಿನ ಕನ್ಸಂಪ್ಷನ್, ಅದನ್ನು ವೀಕಿಗೆ ಕನ್ವರ್ಟ್ ಮಾಡಲಿಕ್ಕೆ ಏನು ಮಾಡ್ಬೋದು? 1200 ಡಿವೈಡೆಡ್ ಬೈ 4 ವೀಕ್ಸ್. ಕರೆಕ್ಟ್. 1 ವೀಕಿಗೆ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದೇ 600 ಬೈ 4 1 ವೀಕಿಗೆ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ, ಹೌದಾ? ಸೊ ಇಲ್ಲಿ ಮಂತಿಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕಿಂತ ಎಲ್ಲ ಅದರ್ ಇನ್ಫಾರ್ಮೇಷನ್ ವೀಕ್ಲಿ ರಿಲೇಟೆಡ್ ಆಗಿರೋದ್ರಿಂದ ವೀಕಿಗೆ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋದು ಬೆಟರ್. ಗೊತ್ತಾಯ್ತಾ? ಸೊ ದ್ಯಾಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಕನ್ಸಂಪ್ಷನ್ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಫಾರ್ ಅ ವೀಕ್. ವೀಕ್ಲಿ ಕನ್ಸಂಪ್ಷನ್ ಆಗಿ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ? ಸೊ ಅದು ಪ್ರಿಲಿಮಿನರಿ ಕ್ಯಾಲ್ಕುಲೇಷನ್ ಆಗುತ್ತೆ. ಮತ್ತೊಂದು ಕ್ಯಾಲ್ಕುಲೇಷನ್ ಏನು ಬೇಕು ಅಂತ ಹೇಳಿದರೆ, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ನನಗೆ ಹೇಳಿ, ಇಲ್ಲಿ normal delivery period is nothing but average delivery period, right? It is 2 weeks, and always the normal delivery period is gained from it is always got from the formula minimum delivery period plus maximum delivery period divided by 2, right? So ಇಲ್ಲಿ 1 plus 3 divided by 2 ಅಂತ ಹೇಳಿದ್ರು 4 ಆಗುತ್ತೆ, 2 ಆಗುತ್ತೆ. 2 plus 2 divided by 2 ಅಂತ ಹೇಳಿದ್ರು 2 ಆಗುತ್ತೆ. So whether it is assumed like 1 is a minimum delivery and the maximum delivery period is 3 weeks ಅಂತ assume ಮಾಡಲಿಕ್ಕೆ ಏನಾದರೂ ಒಂದು ಪ್ರೂಫ್ ಇದೆಯಾ ಇಲ್ಲಿ ನಿಮಗೆ? ಇಲ್ಲ ಅಲ್ವಾ? ಸೊ ಅಂಥ ಸಿಚುವೇಷನಲ್ಲಿ ಎಸಂಪ್ಷನ್ನು ನಾರ್ಮಲ್ ಕನ್ಫರ್ಮೇಷನಲ್ಲಿ ಹೋಗುತ್ತೆ. ಅಂತ ಹೇಳಿದರೆ 2 + 2 ಡಿವೈಡೆಡ್ ಬೈ 2. ನಿಮಗೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಕೊಡದೇ ಇದ್ದಾಗ ಮಿನಿಮಮ್ ಡೆಲಿವರಿ ಪೀರಿಯಡನ್ನು 2 ಅಂತ ತಗೋತೀರಾ, ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡನ್ನು 2 ಅಂತ ತಗೋತೀರಾ, ಆ್ಯಂಡ್ ನಾರ್ಮಲ್ ಡೆಲಿವರಿ ಪೀರಿಯಡನ್ನು 2 ಅಂತ ತಗೋತೀರಾ. ಓಕೆನಾ? ಇದೇ ಇಲ್ಲಿ ಇರುವಂಥ ಸ್ಪೆಷಾಲಿಟಿ. ಗೊತ್ತಾಯ್ತಾ? ಐ ಥಿಂಕ್ ಇಷ್ಟು ಗೊತ್ತಾದರೆ ನಿಮಗೆ ಉಳಿದಿದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು ಅನಿಸುತ್ತೆ. ಮಾಡ್ತೀರಾ ಅಥವಾ ನಾವು ಮಾಡಿಕೊಡ್ಬೇಕಾ? ಓಕೆ, ಫಸ್ಟ್ ಕ್ಯಾಲ್ಕುಲೇಷನ್ ಹೇಗಿರುತ್ತೆ? ಕ್ಯಾಲ್ಕುಲೇಷನ್ ಆಫ್ ವೀಕ್ಲಿ ಕನ್ಸಂಪ್ಷನ್ ಅಲ್ವಾ? ವೀಕ್ಲಿ ಕನ್ಸಂಪ್ಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಫಸ್ಟ್ ಒನ್, ಮಿನಿಮಮ್ ಕನ್ಸಂಪ್ಷನ್ ಫಾರ್ಮುಲಾ ಬೇಕಾ ಇದಕ್ಕೆ? ಒಂದು ನಾರ್ಮಲ್ ಫಾರ್ಮುಲಾ ಬೇಕಾ? ಮಿನಿಮಮ್ ಕನ್ಸಂಪ್ಷನ್ ಇಸ್ ಈಕ್ವಲ್ ಟು ಏನಂತ ಕೊಡಲಿ ನಾನು? ಕನ್ಸಂಪ್ಷನ್ ಪರ್ ಮಂತ್ ಎಂತ ರಾಂಗ್ ಆಗ್ತಿದೆ. ಕನ್ಸಂಪ್ಷನ್ ಪರ್ ಮಂತ್ divided by number of weeks in month, of weeks in a month. ಗೊತ್ತಾಯ್ತಾ? ನಂಬರ್ ಆಫ್ ವೀಕ್ಸ್ ಇನ್ ಅ ಮಂತ್. ಓಕೆ, ವ್ಯಾಲ್ಯೂ ಅಸೈನ್ ಮಾಡಿ. ಗೊತ್ತಾಗ್ತಿದೆ ಅಲ್ಲ ಇದು? ಕನ್ಸಂಪ್ಷನ್ ಪರ್ ಮಂತ್ ಎಷ್ಟಿದೆ? ಮಿನಿಮಮ್ ಕನ್ಸಂಪ್ಷನನ್ನು ಮಾತ್ರ ತಗೊಳ್ಳಿ. ಇಲ್ಲಿ ಮಿನಿಮಮ್ ಕನ್ಸಂಪ್ಷನ್ ಇದು, ಆಯಿತಾ? ಮಿನಿಮಮ್ ಕನ್ಸಂಪ್ಷನ್ ಇದು. ಸೊ ಮಿನಿಮಮ್ ಕನ್ಸಂಪ್ಷನ್ ಎಷ್ಟು ಅಂತ ಹೇಳಿದ್ದಾರೆ? ಪರ್ ಮಂತ್ ಐ ಥಿಂಕ್ 600 ಯೂನಿಟ್ಸ್. ಎಕ್ಸಾಕ್ಟ್ಲಿ. ಮಿನಿಮಮ್ ತಗೊಂಡೆ ಫಸ್ಟು, ಕನ್ಫ್ಯೂಸ್ ಆಗಬೇಡಿ. ಫಸ್ಟ್ ಮಿನಿಮಮ್ ತಗೊಂಡೆ. ಇಟ್ ಈಸ್ 600 ಅಲ್ವಾ? ಕನ್ಸಂಪ್ಷನ್ ಪರ್ ಮಂತ್ ಇಸ್ ಈಕ್ವಲ್ ಟು 600 ಯೂನಿಟ್ಸ್ ಡಿವೈಡೆಡ್ ಬೈ 4. ಇದನ್ನು ವೀಕ್ಸ್ ಹೀಗೆ ಕೊಡಬೇಕು, ಆಯಿತಾ? ನಾನು ಸಿಂಪ್ಲಿ ಕೊಡ್ತಾ ಇಲ್ಲ. ಇಟ್ ಈಸ್ ನಾಟ್ ಟು ಸಿಂಪ್ಲಿ ನಾನು ಕೊಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಇಟ್ ಈಸ್ ದ ವೇ ಆಫ್ ಡೂಯಿಂಗ್ ಯುವರ್ ಪ್ರಾಬ್ಲಮ್. 150 ಯೂನಿಟ್ಸ್. ಗೊತ್ತಾಯ್ತಾ? ಅದೇ ರೀತಿ ಮ್ಯಾಕ್ಸಿಮಮ್ ಕನ್ಸಂಪ್ಷನನ್ನು ಮಾಡ್ಬೋದಾ? ಸೊ ಹೇಗೆ ಮಾಡ್ತೀರಾ? ಸೆಕೆಂಡ್ ಕ್ಯಾಲ್ಕುಲೇಷನ್. Second calculation,
ಮ್ಯಾಕ್ಸಿಮಮ್ ಕನ್ಸಂಪ್ಷನಿಗೆ ಹೋಗ್ತೀರಾ. ಸೇಮ್ ಫಾರ್ಮುಲಾ, ಅದರಲ್ಲೇನು ಚೇಂಜಸ್ ಇಲ್ಲ. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಕನ್ಸಂಪ್ಷನ್ ಪರ್ ಮಂತ್ ಡಿವೈಡೆಡ್ ಬೈ ನಂಬರ್ ಆಫ್ ವೀಕ್ಸ್ ಇನ್ ಅ ಮಂತ್ ಅಲ್ವಾ. ಓಕೆ, ವ್ಯಾಲ್ಯೂ ಅಸೈನ್ ಮಾಡಿ. ಆದರೆ ಕನ್ಸಿಡರ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಪರ್ ಮಂತನ್ನು ಕನ್ಸಿಡರ್ ಮಾಡಿದರೆ ಆಯಿತು. ಓಕೆನಾ. ಸೊ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟು ಅಂತ ಹೇಳಿದ್ದಾರೆ, ಇಟ್ ಈಸ್ 1200 ಯೂನಿಟ್ಸ್ ಡಿವೈಡೆಡ್ ಬೈ 4 ವೀಕ್ಸ್. ಓಕೆ, ಎಂಟರ್ ಮಾಡಿ. ವಾಟ್ ಈಸ್ ದ consumption 300 units alva is equal to 300 units. ಗೊತ್ತಾಯ್ತಾ. ಅದೇ ರೀತಿ ಆವರೇಜ್ ಡೆಲಿವರಿ ಪೀರಿಯಡ್ಗೆ ಫೈಂಡ್ ಔಟ್ ಮಾಡಿ. ಆವರೇಜ್ ಡೆಲಿವರಿ ಪೀರಿಯಡ್ is equal to minimum delivery period plus maximum delivery period divided by 2 is equal to 2 plus 2 divided by 2 is equal to 2. ಕರೆಕ್ಟ್. ವಾಟ್ 2 ಏನಿದು ವೀಕ್ಸ್. ಗೊತ್ತಾಯ್ತಾ. ಈಗ ಪ್ರಾಬ್ಲಮ್ ಮಾಡ್ಕೊತ ಹೋಗ್ಬೋದಲ್ವಾ. ಯಾ, ಫಸ್ಟ್ ಒನ್ ಆ್ಯಸ್ ಅ ಫಸ್ಟ್ ಒನ್ ವಾಟ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಏನು ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ನಿಮಗೆ ರಿಆರ್ಡರ್ ಲೆವೆಲನ್ನು ಹೇಳಿದ್ದಾರೆ ಅಲ್ವಾ. ಸೊ ಫಾರ್ಮುಲಾ ಬರೆಯೋದಿಲ್ಲ, ನಾನು ಡೈರೆಕ್ಟಾಗಿ ಹಾಕ್ತೀನಿ. ಈಗ ರಿಆರ್ಡರ್ ಲೆವೆಲ್ ನೀವು ಫಾರ್ಮುಲಾ ಬರ್ಕೊಂಡೆ ಕಂಟಿನ್ಯೂ ಮಾಡಿ ಆಯಿತಾ. ಇಟ್ ಕನ್ಸ್ಯೂಮ್ಸ್ ಮೈ ಟೈಮ್ ಅ ಲಾಟ್. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಹೋಗ್ತೀನಿ. ರಿಆರ್ಡರ್ ಲೆವೆಲ್ನ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಏನು, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಲ್ಲೇ ಇದೆ 300 ಯೂನಿಟ್ಸ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಇಸ್ 2 ವೀಕ್ಸ್. ಕರೆಕ್ಟ್ ಹೌದಲ್ವಾ. ಸೊ ಎಂಟರ್ ಮಾಡ್ತೀನಿ. ವಾಟ್ ಈಸ್ ದ reorder level? 300 into 2 is 600 units. ಓಕೆ, ಫಾರ್ಮುಲಾ ಬರ್ದಿಲ್ಲ, ಬರಿಬೇಕು. ನೀವು ಕಂಪಲ್ಸರಿಲಿ ಫಾಲೋ ಮಾಡಲೇಬೇಕು. ಓಕೆ, ಓಕೆ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಒನ್ ಏನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ರಿಆರ್ಡರ್ ಲೆವೆಲ್ ಆಯಿತು. ಸೆಕೆಂಡ್ ಒನ್ ಮಿನಿಮಮ್ ಸ್ಟಾಕ್ ಲೆವೆಲನ್ನು ಹೇಳಿದ್ದಾರೆ. ಮಿನಿಮಮ್ ಸ್ಟಾಕ್ ಲೆವೆಲ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ಹೇಳಿ. ಮಿನಿಮಮ್ ಸ್ಟಾಕ್ ಲೆವೆಲ್ ಇಸ್ ಈಕ್ವಲ್ ಟು, ನೆನಪಿದೆಯಾ? ರಿಆರ್ಡರ್ ಲೆವೆಲ್. ಯಾ, ವಾಟ್ ಈಸ್ ದ ಫಾರ್ಮುಲಾ ಫಾರ್ ಅ ಮಿನಿಮಮ್ ಸ್ಟಾಕ್ ಲೆವೆಲ್? ಮಿನಿಮಮ್ ಸ್ಟಾಕ್ ಲೆವೆಲ್ ಇಸ್ ಈಕ್ವಲ್ ಟು reorder level minus average consumption into average delivery period. ಹೌದಲ್ವಾ. reorder level ಆಲ್ರೆಡಿ ಕ್ಯಾಲ್ಕುಲೇಟ್ ಆಗಿದೆ ನಮ್ಮದು. ಇಟ್ ಈಸ್ 600 ಯೂನಿಟ್ಸ್. ಇಲ್ಲಿಯೂ ಸಹ ಫಾರ್ಮುಲಾ ಬರ್ದಿಲ್ಲ ನಾನು. 600 ಯೂನಿಟ್ಸ್ ಮೈನಸ್ ಬ್ರ್ಯಾಕೆಟ್ ಓಪನ್ ಆವ್ರೇಜ್ ಕನ್ಸಂಪ್ಷನ್ ಎಷ್ಟು ಹೇಳಿದ್ದಾರೆ ಅಲ್ವಾ. ಇಲ್ಲಿ ನಿಮಗೆ ಪ್ರಾಬ್ಲಮಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ. ಇಟ್ ಈಸ್ ಆವ್ರೇಜ್ ಡೈಲಿ ಕನ್ಸಂಪ್ಷನ್ ಇಸ್ 36 ಯೂನಿಟ್ಸ್. ನೋಡಿ, ನೀವು ಕೇಳ್ಬೋದು ಇಲ್ಲಿ ಆವ್ರೇಜ್ ಕನ್ಸಂಪ್ಷನನ್ನು ಮಿನಿಮಮ್ ಕನ್ಸಂಪ್ಷನ್ ಪ್ಲಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಡಿವೈಡೆಡ್ ಬೈ 2 ಮಾಡಲಿಕ್ಕೆ ಆಗೋದಿಲ್ವಾ ಅಂತ. ಎಸ್, ಇಟ್ ಈಸ್ ಪಾಸಿಬಲ್ ಟು ಡೂ ದ್ಯಾಟ್. ಬಟ್ the minimum consumption and the maximum consumption is given on a monthly basis and we have converted that into the weekly basis. More perfect information which is given in your problem, that is a daily consumption, and your given the another information is also that is also given, that is a factory works for a 6 days. Correct. ಸೊ ಡೈಲಿ ಕನ್ಸಂಪ್ಷನನ್ನು ಕೊಟ್ಟಿದ್ದಾರೆ. ಎಷ್ಟು ಡೇಸ್ ಇನ್ ಅ ವೀಕ್ ವರ್ಕ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ.
ಇಟ್ ಈಸ್ ಪಾಸಿಬಲ್ ಟು ಗೆಟ್ ಅ ವೀಕ್ಲಿ ಕನ್ಸಂಪ್ಷನ್ ಬೈ ಮಲ್ಟಿಪ್ಲೈಯಿಂಗ್ ದೀಸ್ ಟು ಅಲ್ವಾ. ಇದು ಮೋರ್ ಶ್ಯೂರ್ ಇನ್ಫಾರ್ಮೇಷನ್, ಯಾಕಂದರೆ ಇದರಲ್ಲಿ ನಾವು ಯಾವುದೇ ಆಲ್ಟ್ರೇಷನ್ ಮಾಡಲಿಲ್ಲ. ಬಟ್ ಅಲ್ಲಿ ಹಾಗಲ್ಲ, ನಾವು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಕನ್ಸಂಪ್ಷನನ್ನು ವಿ ಹ್ಯಾವ್ ಅಪ್ಲೈಡ್ ಒನ್ ಫಾರ್ಮುಲಾ. ಕನ್ಸಂಪ್ಷನ್ ಪರ್ ಮಂತ್ ಇದನ್ನು ವೀಕಿಗೆ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ತುಂಬ ಶ್ಯೂರ್ ಇನ್ಫಾರ್ಮೇಷನ್ ಇರುವುದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಡೈಲಿ ಕನ್ಸಂಪ್ಷನ್ ಏನಿದೆಯಲ್ಲ, ಎವರೇಜ್ ಕನ್ಸಂಪ್ಷನ್, ಸೊ ಅದನ್ನು ಮತ್ತೆ ಪುನಃ ನಿಮಗೆ ಎವರೇಜ್ ಕನ್ಸಂಪ್ಷನ್ ತೆಗಿಬೇಕಾಗುತ್ತೆ. ಮಿನಿಮಮ್ ಕನ್ಸಂಪ್ಷನ್ ಪ್ಲಸ್ ಮ್ಯಾಕ್ಸಿಮಮ್ ಡಿವೈಡೆಡ್ ಬೈ 2 ಇದನ್ನೆಲ್ಲ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡೈಲಿ ಕನ್ಸಂಪ್ಷನ್ ಕೊಟ್ಟಿರೋದ್ರಿಂದ ಆ ಡೈಲಿ ಕನ್ಸಂಪ್ಷನನ್ನು ವೀಕ್ಲಿ ಕನ್ಸಂಪ್ಷನ್ಗೆ ನಂಬರ್ ಆಫ್ ಡೇಸ್ ಇನ್ ಅ ವೀಕಿಗೆ ಮಲ್ಟಿಪ್ಲೈ ಮಾಡಿದರೆ ವೀಕ್ಲಿ ಕನ್ಸಂಪ್ಷನ್ ಅಂತೂ ಬಂದೇ ಬರುತ್ತೆ. ದ್ಯಾಟ್ ಈಸ್ ಪಾಸಿಬಲ್ ಟು ಅಪ್ಲೈ ಇನ್ ದಿಸ್ ಫಾರ್ಮುಲಾ, ಹೌದಲ್ವಾ. ಸೊ ಎವರೇಜ್ ಕನ್ಸಂಪ್ಷನ್ ಏನು ಹೇಳಿದ್ದಾರೆ, ದ್ಯಾಟ್ ಈಸ್ 36 ಯೂನಿಟ್ಸ್ ಪರ್ ವೀಕ್ ಅಂತ ಹೇಳಿದ್ದಾರೆ, ಹೌದಾ. ಸಾರಿ, ಪರ್ ಡೇ ಇಂಟು ಹೌ ಮೆನಿ ಡೇಸ್ ಇನ್ ಅ ವೀಕ್ ವರ್ಕ್ ಆಗುತ್ತೆ ಅಂತೆ, 6 days ಅಲ್ವಾ. 6 days ಇನ್ ಎ ವೀಕ್ ವರ್ಕ್ ಆಗುತ್ತೆ ಅಂತೆ. ಸೊ 6 days ಇದೇನಾಯಿತು, ಎವರೇಜ್ ಕನ್ಸಂಪ್ಷನ್ ಇಂಟು ಎವರೇಜ್ ಡೆಲಿವರಿ ಪೀರಿಯಡ್ ಈಸ್ 2 weeks, ಕರೆಕ್ಟ್, ಹೌದಲ್ವಾ. ಸೊ that is multiplied again here 2 weeks, ಬ್ರ್ಯಾಕೆಟ್ ಕ್ಲೋಸ್. ಇಲ್ಲಿಗೆ ನಿಮ್ಮ ಫಾರ್ಮುಲಾ ಕ್ಲಿಯರ್ ಆಯಿತಾ. ಎವರೇಜ್ ಕನ್ಸಂಪ್ಷನ್ ಇದೆರಡನ್ನು ಮಲ್ಟಿಪ್ಲೈ ಮಾಡಿ ಸಿಕ್ತು, ಎವರೇಜ್ ಕನ್ಸಂಪ್ಷನ್ ಪರ್ ವೀಕ್ ಸಿಕ್ತು, ಆ್ಯಂಡ್ ಎವರೇಜ್ ಡೆಲಿವರಿ ಪೀರಿಯಡ್ ಇಟ್ ಈಸ್ ಗಿವನ್. ನಾ ಸಿಂಪ್ಲಿಫೈಡ್, ಇದನ್ನು ಸಿಂಪ್ಲಿಫೈ ಮಾಡಿ ಏನು ಮಾಡ್ತೀರಾ, 36 ಇಂಟು 6 ಇಂಟು 2 432, 600 ಯೂನಿಟ್ಸ್ ಮೈನಸ್ 432 ಯೂನಿಟ್ಸ್, ಕರೆಕ್ಟ್. ಸೊ the minimum stock level is a 168 units. ಗೊತ್ತಾಯ್ತಾ, ಮಿನಿಮಮ್ ಸ್ಟಾಕ್ ಲೆವೆಲ್. ಅದೇ ರೀತಿ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಆ್ಯಂಡ್ ಎವರೇಜ್ ಸ್ಟಾಕ್ ಲೆವೆಲನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಲ್ವಾ. ಸೊ ಐ ಥಿಂಕ್ ನಿಮಗೆ ಈಗ ನಾವು ಹೋಮ್ವರ್ಕ್ ಪ್ರಾಬ್ಲಮ್ ಕೊಡ್ತಾ ಇಲ್ಲ, ಅದ್ರ ಬದಲಾಗಿ ಇದೆರಡು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಮತ್ತು ಎವರೇಜ್ ಸ್ಟಾಕ್ ಲೆವೆಲನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಮಿನಿಮಮ್ ಸ್ಟಾಕ್ ಸಿಕ್ಕಿದ ಮೇಲೆ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಅಂತೂ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ, ಆವಾಗ ಎವರೇಜ್ ಸ್ಟಾಕ್ ಲೆವೆಲ್ ಈಸಿ ಆಗುತ್ತೆ. ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ ಫಾರ್ಮುಲಾ ಗೊತ್ತಿದೆ, ರಿಆರ್ಡರ್ ಲೆವೆಲ್ ಪ್ಲಸ್ ರಿಆರ್ಡರ್ ಕ್ವಾಂಟಿಟಿ, both are given. Reorder quantity 720, reorder level 600 ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಆಲ್ರೆಡಿ, ಮೈನಸ್ ವಾಟ್ minimum consumption into minimum delivery period. Minimum consumption 150, minimum delivery period is 2. ಓಕೆ, ಇದಿಷ್ಟು ನಿಮ್ಮ ಹೋಮ್ವರ್ಕ್. ಇದನ್ನು ಸಾಲ್ವ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಐ ಹ್ಯಾವ್ ಅ ಟೈಪ್ಡ್ ಪ್ರಾಬ್ಲಮ್ ಟು ಸಾಲ್ವ್ ವಿಚ್ ಈಸ್ ಪಾಸಿಬಲ್ ಟು ಗಿವ್ ಯು ಫಾರ್ ಅ ಸೊಲ್ಯೂಷನ್. ಓಕೆ, ಲೆಟ್ ಇಟ್ ಬಿ. ಅದರಲ್ಲಿ ಸ್ವಲ್ಪ ಒಂಚೂರು ಟ್ವಿಸ್ಟ್ ಇರೋದ್ರಿಂದ that I'll take in the next video along with the stock turnover ratio. Okay na. So till then keep studying. Thank you.